ಮೌರ್ಯ ಹೋಟ್ಲು ಬೆಂಗಳೂರು ಗಾಂಧಿನಗರದಲ್ಲಿ ಒಂದು ಮಹತ್ವದ ಸಭೆ ನಡೆಸಿದ್ದೀರಾ. ಸಭೆ ಬಗ್ಗೆ ತಾವು ಹೇಳಿ ಸರ್. SIR ಬಗ್ಗೆ ಮಾತಾಡಿದ್ದೀವಿ ಇವತ್ತು. SIR ಇಡೀ ದೇಶಾದ್ಯಂತ BJPಯವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೂಲಕ ವೋಟ್ನ ಕದಿಯುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ತಿದ್ದಾರೆ. ಅದರ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೆ ಮ್ಯಾಪಿಂಗ್ ಕಾರ್ಯಕ್ರಮ ಉಳಿದಿದೆ. ಎಲೆಕ್ಷನ್ ಕಮಿಷನರು ಮ್ಯಾಪಿಂಗ್ ಮಾಡಿದ್ದಾರೆ. ಮ್ಯಾಪಿಂಗ್ ಮಾಡಿರುವಂಥದ್ರ ಪೈಕಿ 5,50,000 ಮತದಾರರು, 5.5 ಕೋಟಿ ಮತದಾರರು ಕರ್ನಾಟಕದಲ್ಲಿರುವಂಥ. ಅದರಲ್ಲಿ ಸುಮಾರು 75 ಲಕ್ಷ ಮತದಾರರನ್ನ ಹೊರಗೆಟ್ಟಿದ್ದಾರೆ, ಅನ್ಮ್ಯಾಪ್ ಮಾಡಿದ್ದಾರೆ. ಸೊ ಈಗಾಗಲೇ ಅವರು 5-6 ರಾಜ್ಯಗಳಲ್ಲಿ ಈ ಥರ ಮ್ಯಾಪಿಂಗ್ ಮೂಲಕ SIR ಮೂಲಕ ಮತದಾರನ ಹೊರಗಿಟ್ಟು 5-6 ರಾಜ್ಯದಲ್ಲಿ ಗೆದ್ದಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಗೆದ್ದರು, ಬಿಹಾರದಲ್ಲಿ ಗೆದ್ದರು, ಹರಿಯಾಣದಲ್ಲಿ ಗೆದ್ದರು, ಮಹಾರಾಷ್ಟ್ರದಲ್ಲಿ ಗೆದ್ದರು. ಈ ಥರ ನೆಕ್ಸ್ಟು ಅವ್ರ ಟಾರ್ಗೆಟ್ಟು ಕರ್ನಾಟಕ. ಸೊ ಕರ್ನಾಟಕದಲ್ಲಿ 75 ಲಕ್ಷ ಮತದಾರನ ಹೊರಗಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಆ ಪ್ರಕ್ರಿಯೆಗೆ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಎಲ್ಲ MLAಗಳು ಮತ್ತು MP ಗಳ ಜೊತೆ ಸಭೆಯನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸ್ಟೇಟ್ ಇನ್ಚಾರ್ಜ್ ACC ಇನ್ಚಾರ್ಜ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಸಭೆ ಇದೆ. ಆ ಸಭೆಯಲ್ಲಿ ಒಂದು ತೀರ್ಮಾನ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ವೋಟ್ನ ಕದ್ದು ಅಧಿಕಾರ ಹಿಡಿಯುವಂಥ ಹಿಂಬಾಗಲಿಂದ ಆಮೇಲೆ ಎಲೆಕ್ಷನ್ ಕಮಿಷನ್ನ ಮೂಲಕ ಮಾಡುವಂಥ ಒಂದು ವ್ಯವಸ್ಥೆಗೆ ಏನಾದರೂ ಕಡಿವಾಣ ಆಗಬೇಕು, ದೊಡ್ಡ ಮಟ್ಟದ ಆಂದೋಲನ ಆಗಬೇಕು, ಜನಸಾಮಾನ್ಯರು ಎಚ್ಚೆತ್ತುಕೊಳ್ಳಬೇಕು ಅನ್ನುವಂಥದ್ದು ಪ್ರಮುಖವಾದ ಉದ್ದೇಶ. ಸರ್, ತಾವು ಇತ್ತೀಚಿನ ಘಟನಾವಳಿಗಳನ್ನ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬರ್ತಾಯಿದ್ದೀರಾ. ಈ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ತಮಗೂ ಗೊತ್ತು, ಒಂದು ಪೆಟ್ರೋಲಿಯಂ ಪ್ರಾಡಕ್ಟು ಕಡಿಮೆ ಯೂಸ್ ಮಾಡಿ, ಒಂದು ವಿದೇಶ ಪ್ರಯಾಣ ಕಡಿಮೆ ಮಾಡಿ, ಚಿನ್ನ ತೊಗೊಳೋದು ಕಡಿಮೆ ಮಾಡಿ ಅಂತಾರೆ. ಅಷ್ಟು ಉನ್ನತ ಮಟ್ಟ ಸ್ಥಾನದಲ್ಲಿರೋರು ಈ ಒಂದು ಹೇಳಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಒಂದು ಕ್ವಶನ್ ಮಾರ್ಕ್ ಸರ್. ಅವರು ಕೊಟ್ಟಿರುವಂಥ ಹೇಳಿಕೆ BJP ಮತ್ತು ನರೇಂದ್ರ ಮೋದಿಯವರ ಅಂಧಭಕ್ತರಿಗೆ ಮಾತ್ರ ಅನ್ವಯಿಸುತ್ತೆ, ಎಲ್ರಿಗೂ ಅಲ್ಲ. ನರೇಂದ್ರ ಮೋದಿಯವ್ರನ್ನ ದೇವರು ಪೂಜೆ ಮಾಡೋ ಜಾಗದಲ್ಲಿ ಇಟ್ಟು ಕೆಲವರು ಪೂಜೆ ಮಾಡ್ತಾ ಇರುವಂಥವ್ರಿಗೆ ಅದು ಅನ್ವಯಿಸಲಿ. ಊಟ ಮಾಡಬೇಡ, ಒಂದೇ ಹೊತ್ತು ಊಟ ಮಾಡು, ಬಟ್ಟೆಗಳು ಹಾಕ್ಬೇಡ, ಮಲಕ್ಕಂಬೇಡ, ಮನೆ ಕಟ್ಟಬೇಡ, ಬೀದಿಲು ಉರುಳು ಹೊರಳಾಡು ಅನ್ನುವಂಥ ಹೇಳಿಕೆ ಕೊಡುವಂಥ ಒಂದು ವ್ಯವಸ್ಥೆ ಪ್ರಧಾನಮಂತ್ರಿಗೆ, ಅದು ದೇಶದ ಪ್ರಧಾನಮಂತ್ರಿಗೆ ದೊಡ್ಡ ಮಟ್ಟದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂಥ ನಮ್ಮ ದೇಶ ಸಂಪೂರ್ಣವಾಗಿ ಹಾಳು ಮಾಡಿ ಅಂಥ ಒಂದು ಪ್ರಧಾನಮಂತ್ರಿ ಪಟ್ಟವನ್ನು ಅಲಂಕರಿಸಿ ಜನರಿಗೆ ಏನು ತಿನ್ನಬೇಕು, ಏನು ತಿನ್ನಬೇಡ, ಏನು ಉಪಯೋಗಿಸ್ಬೇಕು, ಏನು ಉಪಯೋಗಿಸ್ಬೇಡ ಅನ್ನುವಂಥದ್ದು ಪ್ರಧಾನಮಂತ್ರಿ ಹೇಳುವಂಥದ್ದು ಇದೆಯಲ್ಲ, ದೊಡ್ಡ ದುರಂತದ ಸಂಗತಿ. ವಿದೇಶ ಪ್ರವೇಶ ಮಾಡಬೇಡ ಅಂದ್ಬಿಟ್ಟು ಇವರು ಹೋಗಿ ವಿದೇಶಕ್ಕೆಲ್ಲ ಹೋಗಿ ಸುತ್ತಾಡ್ಕೊಂಡು ಆ ಮೆಲೋಡಿ ಚಾಕ್ಲೇಟ್ ಕೊಟ್ಟು ಸೆಲ್ಫಿ ಓಡಿಸ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಅಂಧಭಕ್ತರು ನಮ್ಮ ದೇಶದಲ್ಲಿ ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ದೇಶ ಸಂಪೂರ್ಣವಾಗಿ ನಾಶ ಆಗುತ್ತೆ. ನಾಳೆ 25 ವರ್ಷ 30 ವರ್ಷ ಹಿಂದೂ ಕೊಟ್ಟೋಗಿದೆ ದೇಶ. ನೀವು ಚೈನಾ ಕಂಪೇರ್ ಮಾಡಿದ್ರೆ, ನಮ್ಮ ಹಿಂದೆ ಇದ್ದಂಥ ಚೈನಾ ಇದು ಆಲ್ಮೋಸ್ಟು ಎಕಾನಮಿನಲ್ಲಿ ನೆಕ್ಸ್ಟು ಅಮೇರಿಕಾ ಚೈನಾ ಇದೆ, 2ನೇ ಸ್ಥಾನದಲ್ಲಿದೆ. ನಾವು 7ನೇ ಸ್ಥಾನಕ್ಕೆ ಹೊರಟ್ವಿ. ಈಗ 5 ಟ್ರಿಲಿಯನ್ ಎಕಾನಮಿ, 4 ಟ್ರಿಲಿಯನ್ ಎಕಾನಮಿ ಅಂತ ಏನು ಊರೆಲ್ಲ ಬರೀ ಬಡಾಯಿ ಕೊಚ್ಕೊಂಡು ತಿರುಗ್ತಾವೆ. 1 ಲೀಟ್ರ್ ಪೆಟ್ರೋಲ್ 110 ರೂಪಾಯಿ ಆಗಿದೆ, ಮುಂದಿನ ಮೇಲೆ 150 ಆಗುತ್ತೆ. ರುಪಿ ವ್ಯಾಲ್ಯೂ $1ಗೆ 100 ರೂಪಾಯಿ ಸೇರ್ಕೊತಾ ಇದೆ. ಇದು ಇವರ ಕೊಡುಗೆ. ಉದ್ಯೋಗ ಸಂಪೂರ್ಣವಾಗಿ ಯುವಕರನ್ನ ನಾಶ ಮಾಡಬೇಕು. ಅದ್ರ ವಿರುದ್ಧನೇ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಶುರುವಾಗಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಇವ್ರಿಗೆ ಮೆಟಾ ಕಂಪನಿಯವ್ರಿಗೆ ಹೇಳಿ ಅದನ್ನು ಬ್ಯಾನ್ ಮಾಡಿಸಿ ಅಕೌಂಟ್ನೆಲ್ಲ ಸ್ಥಗಿತ ಮಾಡೋದು. ಯುವ ಜನರಲ್ಲಿ ಆಕ್ರೋಶ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದಕ್ಕೆ ಕಾಕ್ರೋಚ್ ಪಾರ್ಟಿದು ಫಾಲೋವರ್ಸ್ ನೀವು ನೋಡಿದ್ರೆ 4 ದಿವಸಕ್ಕೆ 2 ಕೋಟಿ ಫಾಲೋವರ್ಸ್ ಕೊಡ್ತೀವಿ. ಅದು ಹಂಗೆ ಬಿಟ್ಟಿದ್ರೆ 10 ದಿವಸಕ್ಕೆ 10 ಕೋಟಿ ಫಾಲೋವರ್ಸ್ ಆಗುತ್ತೆ. ಇಡೀ ದೇಶಾದ್ಯಂತ BJP ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ಇದೆ ಜನಗಳಿಗೆ. ಯಾರೂ ಬದುಕಕ್ಕಾಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇವರು ಭಾಷಣದ ಮೂಲಕ, ಭಾವನಾತ್ಮಕ ವಿಚಾರಗಳ ಮೂಲಕ ಮುಸ್ಲಿಮ್ಸು ಹಿಂದೂ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಅಂತ ಹೇಳ್ಕೊಂಡು ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸ. ಆಮೇಲೆ ಸುಳ್ಳು ಹೇಳೋದ್ರಲ್ಲಿ ಎಲ್ಲರೂ ಭಾಳ ವ್ಯವಸ್ಥಿತವಾಗಿ PhDಗಳನ್ನು ಮಾಡಿದ್ದಾರೆ, ಟ್ರೈನಿಂಗ್ ತಗೊಂಡಿದ್ದಾರೆ. RSS ಕಾರ್ಯಕ್ಕೆ ಕೆಲಸನೇ ಅದು. ಪ್ರತಿಯೊಬ್ಬರಿಗೂ ಸುಳ್ಳು ಹೇಳೋದು ಹೆಂಗೆ, ನೆತ್ತಿ ಮೇಲೆ ಹೊಡೆದಂಗೆ ಹೇಳೋದು ಹೆಂಗೆ ಅನ್ನುವಂಥದ್ದು ಕಲಿಸ್ಕೊಟ್ಟಿದ್ದಾರೆ. ಆ ಸುಳ್ಳನ್ನು ಹೇಳ್ಕೊಂಡು ಇಡೀ ದೇಶವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಜನಗಳು ಮುಂದಿನ ದಿನಗಳಲ್ಲಿ ಅವರೇ ಬುದ್ಧಿ ಕಲಿಸ್ತಾರೆ. ಯಾಕಂದ್ರೆ ನಾವು ಕಾಂಗ್ರೆಸ್ನವರು ಹೇಳಿದ್ದನ್ನ ಕೇಳಿಸ್ಕೊಳ್ಳುವಂಥ ಪರಿಸ್ಥಿತಿ ಅಂಧಭಕ್ತರಿಗಿಲ್ಲ. ಕೆಲವು ಮಾಧ್ಯಮದವರು
ಈ ಕೆಟ್ಟದನ್ನ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ, ಅನಾಚಾರಗಳು ನಡೀತಾ ಇರುವಂಥ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದು ಎಷ್ಟು ದಿವಸ ಹಿಂಗೆ ನಡೀತದೆ ಅನ್ನುವಂಥದ್ದು ಜನಗಳೇ ನೋಡಿ ನಿರ್ಧಾರ ಮಾಡಲಿ. ಸರ್, ಇನ್ನೊಂದೇ ಒಂದು ವಿಷಯ, ಕೇಂದ್ರದಲ್ಲಾಗ್ಬೋದು, ರಾಜ್ಯದಲ್ಲಾಗಿರ್ಬೋದು, ಒಂದು BJPಯವರು ಒಂದು ಆಡಳಿತ ಅವರ ಅಭಿವೃದ್ಧಿ ಸಹಿಸ್ತೀರಾ, ನೀವು ಕಾಂಗ್ರೆಸ್ ಪಕ್ಷದವರು ಬರೀ ನೆಗೆಟಿವ್ ಕಾಮೆಂಟ್ಸ್ ಕೊಡೋದು, ಬರೀ ತುಚ್ಛವಾಗಿ ಮಾತಾಡೋದು ಅಂತ ಒಂದು ತುಂಬ ದೊಡ್ಡ ದೊಡ್ಡ ಮಹಾನಾಯಕರು ಹೇಳ್ತಾರೆ ಸರ್. ನಾನು ಹೇಳಿದಾಗ ನಿಮಗೆ BJP ಮಹಾನಾಯಕರೆಲ್ಲ ಮಾತಾಡುವಂಥದ್ದೆಲ್ಲ 100ರಲ್ಲಿ 99 ಭಾಗ ಸುಳ್ಳಿರುತ್ತೆ. ಯಾವುದೂ ಸತ್ಯವನ್ನು ನುಡಿಯುವಂಥದ್ದು ಅವರಲ್ಲಿ ವ್ಯವಸ್ಥೆ ರಕ್ತದಲ್ಲೇ ಬಂದಿಲ್ಲ. ಸುಳ್ಳು ಹೇಳೋದೇ ಒಂದು ಪ್ರತಿಭಾಜ್ಞೆ, ಅವರು ಸುಳ್ಳು ಹೇಳೋದೇ ಒಂದು ಅವರ ಎರಿಡಿಟರಿ. ಸುಳ್ಳು ಹೇಳುವಂಥದ್ದೇ ಅವ್ರ ಮನೆದೇವರು. ಅದರಿಂದ BJPಯವರು ಪ್ರತಿಯೊಂದಕ್ಕೂ ಸುಳ್ಳು ಹೇಳಿಕೊಂಡು ಕಾಂಗ್ರೆಸ್ ಮೇಲೆ ಗೊತ್ತು ತೋರಿಸುವಂಥ ಕೆಲಸವನ್ನು 12 ವರ್ಷ ಕೊಟ್ಟರಲ್ಲ ಸ್ವಾಮಿ, ನೀವು ಇದ್ದಿಲ್ಲ, ಏನು ಕಡಿದು ಕಟ್ಟೆ ಹಾಕಿದ್ರಿ, ಎಷ್ಟು ಜನ ಉದ್ಧಾರ ಮಾಡಿದ್ರಿ, ಎಷ್ಟು ಫ್ಯಾಕ್ಟ್ರಿಗಳನ್ನ ಕಟ್ಟಿದ್ರಿ, ಎಷ್ಟು ಕೆರೆಕಟ್ಟೆಗಳನ್ನು ಜೀರ್ಣೋದ್ಧಾರ ಮಾಡಿದ್ರಿ, ಎಷ್ಟು ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿದ್ರಿ, ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ರಿ, ಪಟ್ಟಿ ಬಿಡುಗಡೆ ಮಾಡಿ. ಯಾವತ್ತಾದರೂ ನೀವು ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಾ? ಹಿಜಾಬಂತೆ, ಇನ್ನೇನೋ ಮುಸ್ಲಿಮ್ಸ್ ವಿರುದ್ಧ, ಇನ್ನೇನೋ ಇಂಥದ್ದನ್ನ ಹೇಳ್ಕೊಂಡು ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಿ ಹೊರತು ಯಾವತ್ತಾದರೂ ಅಭಿವೃದ್ಧಿ ಇಂಥ ಕೆಲಸ ನಾವು ಮಾಡಿದ್ದೀವಿ ಅಂತ ಹೇಳುವಂಥ ಕೆಲಸ ಮಾಡಿದ್ದೀರಿ. ಇಬ್ಬರನ್ನು ಉದ್ಧಾರ ಮಾಡಿದ್ದೀರಾ ಅಷ್ಟೇ. ಅದಾನಿ ಅಂಬಾನಿ ಇಬ್ಬರನ್ನು ಉದ್ಧಾರ ಮಾಡುವಂಥದ್ದು ಬಿಟ್ಟರೆ ಬೇರೆ ಯಾರಿಗೂ ಜನಸಾಮಾನ್ಯರಿಗೆ 5 ನಯಾ ಪೈಸೆ ಪ್ರಯೋಜನ ಆಗಿಲ್ಲ, ಪ್ರಯೋಜನ ಆಗಲ್ಲ. ಜನರು ಎಲ್ಲವರೆಗೂ ಅವರು ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ನಿಮ್ಮನ್ನು ತುಳಿಯುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಇನ್ನೂ ಭಯಂಕರವಾಗಿರುತ್ತೆ ಪರಿಸ್ಥಿತಿ. ಅದನ್ನು ಎದುರಿಸುವಂಥದ್ದಕ್ಕೆ ನೀವು ತಯಾರಾಗಿರಿ ಅಷ್ಟೇ.